ಸೊ ಶುರು ಮಾಡೋಣ. ಸೊ ಈ ವಾರ ಬಂದು ಉಜ್ಜಾಯಿ ಪ್ರಾಣಾಯಾಮ ಅಭ್ಯಾಸ ಮಾಡೋಣ. ಉಜ್ಜಾಯಿ ಪ್ರಾಣಾಯಾಮದ್ದು ಈ ವಾರ ಬಂದು ಪ್ರಿಪ್ರೇಟರಿ ಪ್ರಾಕ್ಟೀಸ್ ಮಾಡೋಣ, ಮುಂದಿನ ವಾರ ಆ್ಯಕ್ಚುಯಲ್ ಪ್ರಾಕ್ಟೀಸು. ಉಜ್ಜಾಯಿ ಬ್ರೀತಿಂಗ್ ಅಂತ ಹೇಳ್ತೀವಿ. 2 ವಾರ ಆದಮೇಲೆ ಉಜ್ಜಾಯಿ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ. ಸೊ ಇವತ್ತು ಬಂದು ಉಜ್ಜಾಯಿ ಬ್ರೀತಿಂಗ್ನಲ್ಲಿ ಮೂಗಿಂದ ಉಸಿರು ತೊಗೊಳ್ತೀವಿ, ಗಂಟಲಿನ ಭಾಗನ ಸ್ವಲ್ಪ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕು, ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಸೊ ಅಂದರೆ ಗಂಟಲಿನ ಭಾಗವನ್ನು ಲೈಟಾಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಬಾಯಿಂದ ಎಕ್ಸೇಲ್ ಮಾಡ್ತೀವಿ. ಸೊ ಹಿಂಗಿರುತ್ತೆ, ಇನ್ಹೇಲ್ ಮಾಡ್ಕೊಳ್ತೀವಿ, ಈ ಥರ ಬಾಯಿಂದ ಉಸಿರಾಟ ಮಾಡ್ತೀವಿ. ಸೊ ಇದು ಬಂದು ಪ್ರಿಪ್ರೇಟರಿ ಪ್ರಾಕ್ಟೀಸ್ ಆ್ಯಕ್ಚುಲಿ. ನೆಕ್ಸ್ಟ್ ವಾರ ಬಂದು ಆ್ಯಕ್ಚುಯಲ್ ಉಜ್ಜಾಯಿ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡೋಣ. ಸೊ ಇದು ಪ್ರತಿ ಸರಿ ನಾವು ಹೆಂಗೆ ಹೇಳೋದು ಅಂದರೆ, ಇವಾಗ ಗೊತ್ತಾಯ್ತಾ ಹೆಂಗೆ ಮಾಡೋದು ಪ್ರಾಕ್ಟೀಸು ಅಂತ? ಗಂಟಲು ಸ್ಲೈಟಾಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಬಾಯಿಂದ ಅಂತ ಉಸಿರನ್ನು ಹೊರಗಡೆ ಹಾಕ್ತೀವಿ. ಆ್ಯಂಡ್ ದೆನ್ ನೀವು ಕನ್ನಡಿಲೆಲ್ಲ ಅದು ಕನ್ನಡಿಲಿ ಏನು ಹೇಳ್ತೀವಿ, ಅದು ಸ್ಟೀಮ್ ಏನು ಹೇಳ್ತೀವಿ, ಅದು ಬರೋದಕ್ಕೆ ನಾವು ಏನು ಮಾಡ್ತೀವಿ, ಸೇಮ್ ಅದನ್ನು ಬರ್ಸ್ಬೇಕು. ಅಥವಾ ಏನಾದರೂ ತಣ್ಣಗಿರೋ ಟೈಮಲ್ಲಿ ಹೊಗೆ ಬರೋದಕ್ಕೆಲ್ಲ ನಾವು ಮಾಡ್ತೀವಲ್ಲ, ಸೊ ಆ ಥರ ಯು ಶುಡ್ ಜಸ್ಟ್ ಡೂ ದ್ಯಾಟ್. ಆ್ಯಂಡ್ ದೆನ್ ನೆಕ್ಸ್ಟ್ ವಾರ ಬಂದು ಸೇಮ್ ಪ್ರಾಕ್ಟೀಸ್ನ ಮೂಗಲ್ಲಿ ಮಾಡ್ತೀವಿ. ಸೊ ಇವತ್ತು ಬಂದು ಇದು ಆ್ಯಕ್ಟ್ಸ್ ಆಸ್ ಅ ಪ್ರಿಪ್ರೇಟ್ರಿ, ನೆಕ್ಸ್ಟ್ ವಾರ ಆ್ಯಕ್ಚುಯಲ್ ಪ್ರಾಕ್ಟೀಸ್ ಮಾಡ್ತೀವಿ. ಮೊದಲು ಬೆನಿಫಿಟ್ಸ್ ಬಹಳಷ್ಟಿದೆ. ಸೊ ಬೇಸಿಕಲಿ ಇದು ಬಂದು ನಮ್ಮದು ವೋಕಲ್ ಕಾರ್ಡ್, ನಮ್ಮ ವಾಯ್ಸ್ ಕಾರ್ಡ್ನ ಮಸಾಜಿಂಗ್ ಎಫೆಕ್ಟ್ ಕೊಡುತ್ತೆ. ಯಾರನ್ನ ಗಂಟಲು ಅಂದರೆ ತುಂಬ ಅಂದರೆ ಇವಾಗ ಲೆಕ್ಚರ್ಸು ಮತ್ತು ಟೀಚರ್ಸು ಎಲ್ಲ ಗಂಟಲು ತುಂಬ ಯೂಸ್ ಮಾಡ್ತಾರೆ, ಗಂಟಲೆಲ್ಲ ಸ್ಟ್ರೈನ್ ಆಗ್ತಾ ಇರುತ್ತೆ, ಈ ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ. ಸೊ ವೋಕಲ್ ಕಾರ್ಡ್ಸ್ ಇದೆಲ್ಲ ಸ್ಟ್ರೈನ್ ಆಗ್ತಾ ಇರುತ್ತೆ, ಅದಕ್ಕೊಂದು ಮಸಾಜಿಂಗ್ ಎಫೆಕ್ಟ್ ಕೊಡುತ್ತೆ. ಅಂದರೆ ರಿಲ್ಯಾಕ್ಸ್ ಮಾಡೋದಕ್ಕೆ ಭಾಳಷ್ಟು ಈ ಪ್ರಾಣಾಯಾಮ ಹೆಲ್ಪ್ ಮಾಡೋದು. ಜೊತೆಗೆ ಬೇರೆ ಬೇರೆ ಬೆನಿಫಿಟ್ಸ್ ಇದೆ. ಆ್ಯಂಗ್ಸೈಟಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಏನು ಹೃದಯದ ಮೇಲೆ ತುಂಬ ಒತ್ತಡ ಬರುತ್ತಲ್ಲ, ಈ ಹೈ ಬ್ಲಡ್ ಪ್ರೆಷರ್, ಸ್ಟ್ರೆಸ್ಸಿಂದ ಹೈ ಬ್ಲಡ್ ಪ್ರೆಷರ್ ಅದೇ ಅದನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬಹಳಷ್ಟು ಬೆನಿಫಿಟ್ಸ್ಗಳಿದ್ದಾವೆ. ಸೊ ಇದೆಲ್ಲ ಬೇಸಿಕ್ ಬೆನಿಫಿಟ್ಸ್ಗಳು. ಮತ್ತು ಥೈರಾಯ್ಡ್ಗೂ ಸಹ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಕೆಲವರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಸೊ ಆ ಇಶ್ಯೂಸಿಂದ ವೆಯ್ಟ್ ಗೇನ್ ಆಗ್ತಾಯಿದ್ರೆ ಈ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಸಹಕಾರಿ ಮಾಡುತ್ತೆ. ಅಂದರೆ ಈ ಪ್ರಾಬ್ಲಮ್ ಇರೋರು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು ಅಂತನೇನಿಲ್ಲ. ಸೊ ಎಲ್ಲರೂ ಸಹ ಅಭ್ಯಾಸ ಮಾಡ್ಬೋದು. ಇಟ್ಸ್ ಮಲ್ಟಿ ಬೆನಿಫಿಟೆಡ್, ಎಲ್ಲ ಪ್ರಾಣಾಯಾಮಗಳು ಇದಕ್ಕೆಲ್ಲ ಮಲ್ಟಿ ಬೆನಿಫಿಟೆಡ್ಸ್ ಇರುತ್ತೆ. ಸೊ ಜಸ್ಟ್ ಒಂದೊಂದು ನಿಮಗೆ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಇರಲಿ ಅಂದ್ಬಿಟ್ಟು ಒಂದೆರಡು ಹೇಳ್ತೀವಿ ಅಷ್ಟೇ. ಸೊ ಬರೀ ಅದಕ್ಕೆ ತೊಂದರೆ ಇರೋರೇ ಮಾಡಬೇಕು ಅಂತೇನಿಲ್ಲ. ಸೊ ಎಲ್ಲರೂ ಸಹ ಈ ಅಭ್ಯಾಸವನ್ನು ಮಾಡ್ಬೋದು. ಒಟ್ಟು 20 ಸರಿ ಅಭ್ಯಾಸ ಮಾಡೋಣ. ಎಲ್ಲ ಕಣ್ಮುಚ್ಚೋದು, ಫಸ್ಟ್ ಎಕ್ಸೇಲ್ ಮಾಡ್ತೀವಿ, ಮೂಗಿಂದ ಉಸಿರು ತೊಗೊಳ್ತೀವಿ, ಸಂಪೂರ್ಣ ಉಸಿರನ್ನು ಹಾಕಿದ ತಕ್ಷಣ ಹೊರಗಡೆ ಹಾಕಿದ ತಕ್ಷಣ ತಿರ್ಗಾ ಮೂಗಿಂದ ಉಸಿರು ತೊಗೊಳ್ಳೋದು, ಬಾಯಿಂದ ಹೊರಗಡೆ ಹಾಕೋದು. ಒಟ್ಟು 20 ಸರಿ ಅಭ್ಯಾಸ ಮಾಡೋಣ.